ಎಲ್ಲ ಕರ್ನಾಟಕ ಜನತೆಗೆ ಪ್ರವೀಣ್ ಮಾಡುವ ನಮಸ್ಕಾರಗಳು. ನಾನು ಮೂಲತಃ ಯಾಕೆ ಸಿನಿಮಾ ರಂಗಕ್ಕೆ ಬಂದೆ, ಹೆಂಗೆ ಬಂದೆ, ಆಮೇಲೆ ಸಿನಿಮಾದಲ್ಲೇ ಯಾಕೆ ಮಿಂಚಬೇಕು, ಮಾಡೋದಕ್ಕೆ ತುಂಬ ಉದ್ಯಮಗಳಿದ್ದಾವೆ, ಕೆಲಸ ಇದ್ದಾವೆ, ಅದನ್ನೆಲ್ಲ ಬಿಟ್ಬಿಟ್ಟು ಸಿನಿಮಾನೇ ಯಾಕೆ ಆಯ್ಕೆ ಮಾಡಿಕೊಂಡೆ, ಅದನ್ನೆಲ್ಲ ಒಂದು ಸುದೀರ್ಘವಾದ ಒಂದು ಮಾತುಕತೆಗೆ ಇಲ್ಲಿ ಬಂದಿದ್ದೀನಿ. ಕಳೆದ ಪ್ರೆಸ್ ಮೀಟಲ್ಲೂ ಸಹ ನಾನು ಚಿಕ್ಕದಾಗಿ ನನ್ನ ಬಗ್ಗೆ ಒಂದು ಗ್ಲ್ಯಾನ್ಸ್ನ ಕೊಟ್ಟಿದ್ದೆ. ಯಾಕಂದರೆ ಅಲ್ಲಿ ಸಮಯ ಕಮ್ಮಿ ಇತ್ತು, ನನ್ನ ಬಗ್ಗೆ ಜಾಸ್ತಿ ಹೇಳ್ಕೊಳ್ಳೋಕ್ಕೆ ನನಗೆ ಅವಕಾಶ ಇರಲಿಲ್ಲ. ಆದರೆ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಏನಂದರೆ ಮೂಲತಃ ನಾನು ಬೆಂಗಳೂರಿನವನೇ. ನಾನು ಸಿಂಗಲ್ ಪೇರೆಂಟಲ್ಲಿ ಬಂದಂಥ ಹುಡುಗ. ನಮ್ಮ ತಾಯಿ ಒಬ್ಬರೇ ನನಗೆ. ನಮಗೆ ಇನ್ನೇ ಅಪ್ಪನ ಪ್ರೀತಿ ಏನು ಅಂತಲೇ ಗೊತ್ತಿಲ್ಲ. ನಮಗೆಲ್ಲ ನಮ್ಮ ತಾಯಿನೇ ಮಾಡಿರೋದು. ಸೊ ನಮ್ಮ ತಾಯಿ ಸ್ಕೂಲ್ ಟೀಚರಾಗಿ ಕೆಲಸ ಮಾಡ್ತಿರೋವಂಥ ಒಂದು ಕೆಲಸದಲ್ಲಿ ನನಗೆ ಇಂಜಿನಿಯರಿಂಗ್ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ಆದರೆ ನಮ್ಮ ಮನೇಲಿದ್ದಂತಹ ಪರಿಸ್ಥಿತಿಗಳು ನನಗೆ ಇಂಜಿನಿಯರಿಂಗ್ ಮಾಡೋಕ್ಕೆ ಅವಕಾಶ ಆಗಲಿಲ್ಲ. ನಮ್ಮ ತಾಯಿ ಏನು ಮಾಡಿದ್ರು, ನನ್ನನ್ನು ಈ ಫುಲ್ ಟರ್ಮ್ ಅಪ್ರೆಂಟಿಶಿಪ್ಗೆ ಅಂತ ಜಾಯಿನ್ ಮಾಡಿಸ್ತಾರೆ. ಸೊ ಅಲ್ಲಿ ಫುಲ್ ಟರ್ಮ್ ಅಪ್ರೆಂಟಿಶಿಪ್ ಮಾಡ್ತಿರ್ಬೇಕಾದ್ರೆ ನನಗೊಂಥರ ಸಿನಿಮಾ ಹುಚ್ಚು ಚಿಕ್ಕ ವಯಸ್ಸಿಂದನೂ ಇತ್ತು ಅಂದ್ಕೊಳ್ಳಿ. ಸಿನಿಮಾ ಮಾಡಬೇಕು, ಹೀರೋ ಮಾಡಬೇಕು. ಆಮೇಲೆ ಚಿಕ್ಕ ವಯಸ್ಸಲ್ಲೇ ಎಷ್ಟೋ ಸ್ಕೂಲ್ಗಳಿಗೆಲ್ಲ ಬಂಕ್ ಹಾಕಿ ಬೆಳಗ್ಗೆ ಒಂದು ಶೋ, ಮಧ್ಯಾಹ್ನ ಒಂದು ಶೋ, 3 ತಿಂಗಳು ಸ್ಕೂಲ್ಗೆ ಹೋಗ್ತಿರೋ ಅಂಥ ಒಂದಷ್ಟು ಸನ್ನಿವೇಶಗಳು ನಡೆದಿದೆ. ತದನಂತರ ನನಗೆ ಈ ಜಿಮ್ಗೆ ಸೇರ್ಕೊಳ್ತೀನಿ. ಅಲ್ಲಿ ಏನು ಮಾಡ್ತೀನಿ, ನಾನು ಈ ಬಾಡಿ ಬಿಲ್ಡಿಂಗು ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ಬಾಡಿ ಬಿಲ್ಡಿಂಗ್ ಮಾಡ್ತಿರ್ತೀನಿ. ಒಂದಷ್ಟು ಕಾಂಪಿಟೇಷನ್ನು ಶೋಸು ಕೊಟ್ಟಿರ್ತೀನಿ. ಮೊದಲನೇ ಒಂದು ಶೋ ಕೊಟ್ಟಾಗ ನನಗೆ 5ನೇ ಸ್ಥಾನ ಬರುತ್ತೆ. ಸೊ ಅಲ್ಲಿಂದ ಯಾಕೆ ಮೊದಲನೇ ಸ್ಥಾನಕ್ಕೆ ಪ್ರಯತ್ನ ಮಾಡಬಾರ್ದು ಅಂದಾಗ ಅದಕ್ಕೂ ಪ್ರಯತ್ನ ಮಾಡ್ತೀನಿ. ಆದರೆ ಅದಕ್ಕೂ ಒಂದಷ್ಟು ದುಡ್ಡು ಬೇಕಾಗುತ್ತೆ, ನನಗೆ ಸಪೋರ್ಟ್ ಬೇಕಾಗುತ್ತೆ, ಫೈನಾನ್ಷಿಯಲ್ ಸಪೋರ್ಟ್ ಬೇಕಾಗುತ್ತೆ. ಎಲ್ಲೋ ಒಂದು ಪ್ರೈವೇಟ್ ಫ್ಯಾಕ್ಟ್ರಿನಲ್ಲಿ ನಾನು ಕೆಲಸ ಮಾಡ್ತಿರ್ತೀನಿ. ಸೊ ಬಾಡಿ ಬಿಲ್ಡಿಂಗ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಸೊ ಬಾಡಿ ಬಿಲ್ಡಿಂಗ್ ಕಂಟಿನ್ಯೂ ಮಾಡೋಕ್ಕಾಗದೇ ಇದ್ದಾಗ ನನಗೆ ನನ್ನ ಒಂದು ಪ್ಲಸ್ ಪಾಯಿಂಟ್ ಏನು ಅಂದರೆ, ನನ್ನ ಸ್ಟ್ರೆಂತ್ ಏನಂದರೆ ನನಗೆ ಫಿಸಿಕ್ಕು. ಯಾಕಂದರೆ ನಾನು ಸುಮಾರು ಒಂದು ಚಿಕ್ಕ ವಯಸ್ಸಿನ ಒಂದು 14ನೇ ವಯಸ್ಸಿಂದನೇ ನಾನು ಜಿಮ್ಮಿಗೆ ಸೇರಿಕೊಂಡು ದೇಹದಂಡನೆ ಮಾಡೋಕ್ಕೆ ಶುರು ಮಾಡಿದಾಗಿಂದ ಚೆನ್ನಾಗಿ ಆಟ ಎಲ್ಲ ಆಡ್ತಿದ್ದೀನಿ. ನನಗೆ ನನ್ನ ಒಂದು ಅಡ್ವಾಂಟೇಜ್ ಅಂದರೆ ನನಗೆ ಫಿಸಿಕ್ಕು. ಆ ಫಿಸಿಕ್ ಇಟ್ಕೊಂಡೆ ನಾನು ಏನಾದರೂ ಮಾಡಬೇಕು. ಯಾಕಂದರೆ ಎಜುಕೇಷನ್ ಅಂತೂ ಮಾಡೋಕ್ಕಾಗಲಿಲ್ಲ ಆವಾಗ ನಮ್ಮ ಮನೇಲಿ ಇದ್ದಂಥ ಪರಿಸ್ಥಿತಿ. ಸೊ ಈ ಫಿಸಿಕ್ ಇಟ್ಕೊಂಡು ನನಗೆ ಯಾಕೆ ಬೇರೆ ಒಂದು ಈ ಫೀಲ್ಡಲ್ಲಿ ಯಾಕೆ ಮುಂದುವರಿಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದಾಗ ನನಗೆ ಬಂದಿದ್ದ ಆಪ್ಷನ್ನು ಸಿನಿಮಾ ರಂಗ. ಯಾಕಂದರೆ ಆವಾಗಿನ ಟೈಮಲ್ಲಿ ಒಂದಷ್ಟು ಸಿನಿಮಾಗಳು ಗೆದ್ದಿದ್ವು. ನಮ್ಮ ಕನ್ನಡ ಚಿತ್ರರಂಗ ಆಗಿರ್ಬೋದು ಅಥವಾ ಪಕ್ಕದ ತೆಲುಗು, ತಮಿಳು, ಅಲ್ಲೆಲ್ಲ ಒಂದಷ್ಟು ಸಿನಿಮಾಗಳು ಗೆದ್ದಿದ್ವು. ಯಾಕಂದರೆ ನಾವೆಲ್ಲ ಓದ್ತಾನೆ ಇರ್ತೀವಿ, ಪತ್ರಿಕೆ, ಬುಕ್ಸು ಅಲ್ಲೆಲ್ಲ ಓದ್ತಿರ್ತೀವಿ. ಸೊ ಆವಾಗ ನಾನು ನನ್ನ ಫಿಸಿಕ್ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡಿದ್ದೆ, 6 ಪ್ಯಾಕ್ ಎಲ್ಲ ಮಾಡಿತ್ತು, ಬಾಡಿ ಬಿಲ್ಡಿಂಗ್ ಎಲ್ಲ ಮಾಡಿದ್ದೆ. ಸೊ ಅಲ್ಲಿಂದ ಜರ್ನಿ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂದ್ಬಿಟ್ಟು ಸಿನಿಮಾ ರಂಗಕ್ಕೆ ನಾನು ಪ್ರವೇಶ ಮಾಡಿದೆ. ಅದಕ್ಕಿಂತ ಬರಬೇಕಾದ್ರೂ ಮಾಡ್ಲಿಂಗು ಟ್ರೈ ಮಾಡಿದೆ. ಒಂದಷ್ಟು ಆ್ಯಡ್ ಶೂಟ್ಗಳಿಗೂ ಹೋದೆ, ಲೈಫ್ ಸ್ಟೈಲ್ ಅಂತೆ, ಅದು ಇದು ಯಾವುದ್ಯಾವುದೋ ಸಣ್ಣ ಪುಟ್ಟ ಆ್ಯಡ್ಗಳು, ಆ್ಯಡ್ ಏಜೆನ್ಸಿ ಅಲ್ಲೆಲ್ಲ ಓಡಾಡಿದೆ, ಎಲ್ಲೂ ವರ್ಕ್ ಆಗಲಿಲ್ಲ. ಮತ್ತು ಸಿನಿಮಾಗೂ ಬಂದೆ, ಒಂದಷ್ಟು ಪಾತ್ರಗಳು ಮಾಡಿದೆ. ಅದೆಲ್ಲ ಟ್ರೈ ಮಾಡ್ತಾ ನನಗೆ ಏನಾಯಿತು, ಸುಮ್ಮನೆ ದಿನಗಳು ಕಳೀತಾ ಇದೆ, ಬಟ್ ಏನು ನನಗೆ ಅವಕಾಶಗಳು ಸಿಗ್ತಾಯಿಲ್ಲ. ಇಂಥ ಸಮಯದಲ್ಲಿ ನಮ್ಮ ಸ್ನೇಹಿತ ಒಬ್ಬ ಏನು ಮಾಡ್ತಾನೆ, ಒಂದು ಇಂಡಿಕಾ ಕ್ಯಾಬ್ ತೊಗೊಂಡಿರ್ತಾನೆ. ಅವನು ನನಗೆ ದಿನ ಬಂದು ಹೇಳ್ತಿರ್ತಾನೆ, 25,000 ರೂಪಾಯಿ ಬಿಸ್ನೆಸ್ ಆಗ್ತಾಯಿದೆಯಪ್ಪ, ಚೆನ್ನಾಗಿದೆ, ಏನು ತೊಂದರೆ ಇಲ್ಲ ಅಂತ ನನಗೆ ಟೆಂಪ್ಟ್ ಮಾಡ್ತಾನೆ. ಸೊ ನಾನು ಆವಾಗ ಯೋಚನೆ ಮಾಡಿದೆ, ಓಕೆ ನಾನು ಬಾಡಿ ಬಿಲ್ಡಿಂಗ್ ಹೆಂಗೂ ಕಂಟಿನ್ಯೂ ಮಾಡಬೇಕಾಯಿತು, ಡಿಸ್ಕಂಟಿನ್ಯೂ ಮಾಡಿದೆ ಬಿಕಾಸ್ ಆಫ್ ಫೈನಾನ್ಷಿಯಲ್ ಕ್ರೈಸಿಸು. ನಾನು ಯಾಕೆ ಒಂದು ಕ್ಯಾಬ್ ತೊಗೊಂಡು ಆ ಬಿಸ್ನೆಸ್ಸು ಮಾಡಿಬಿಟ್ಟು ಬಾಡಿ ಬಿಲ್ಡಿಂಗ್ ಯಾಕೆ ಕಂಟಿನ್ಯೂ ಮಾಡಬಾರ್ದು, ಹೆಂಗೂ ಬರುತ್ತಲ್ಲ 25,000 ಅಂದ್ಬಿಟ್ಟು. ಸರಿ ಏನೋ ಕ್ಯಾಬ್ ತೊಗೊಂಬಿಟ್ಟೆ, ಡ್ರೈವರ್ನಿಟ್ಟೆ, ಅಲ್ಲಿ ಡ್ಯೂಟಿ ಅವನು ಶುರು ಮಾಡ್ದೆ. ಬಟ್ ಅಲ್ಲಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಶುರು ಮಾಡಿದ್ಮೇಲೆ ನನಗೆ ಗೊತ್ತಾಯಿತು ಅಲ್ಲಿ ಏನು ಕಷ್ಟಗಳು, ಅಲ್ಲಿ ಏನೇನಂತ ಯಾವ್ಯಾವ ಥರ ಪರಿಸ್ಥಿತಿ ಬರುತ್ತೆ. ಒಂದು 6-7 ತಿಂಗಳಂತೂ ಒಂದು 5-6 ಜನ ಡ್ರೈವರ್ಸು ಚೇಂಜ್ ಆಗಿಬಿಟ್ರು. ಆಮೇಲೆ ಅಲ್ಲಿ ಹೋಗೋದು, ಆಕ್ಸಿಡೆಂಟ್ ಆಗೋದು, ಇಲ್ಲಿ ಬರೋದು. ಸರಿ ಏನು ಮಾಡೋದು, ನನಗೇ ಗೊತ್ತಿಲ್ದಂಗೆ ಒಂದು ದಿವಸ ಏನು ಮಾಡಿಬಿಟ್ಟಿದ್ದ, ಒಬ್ಬ ಡ್ರೈವರು ಯಾವುದೋ ಒಂದು ಲೇಡಿಗೆ ಗುದ್ಬಿಟ್ಟು ನಮ್ಮ ಹಳೆ ಮನೆ ಹತ್ರ ಗಾಡಿ ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ಟಿದ್ರು. ನಮ್ಮ ಹಳೆ ಮನೆ ಓನರ್ ಫೋನ್ ಮಾಡ್ತಾಯಿದ್ರೆ, ಏನಪ್ಪ ನಿನ್ನ ಗಾಡಿ ಇಲ್ಲಿ ನಿಂತಿದೆ, ಯಾಕೆ ನೀನು ತೊಗೊಂಡೋಗೋದಿಲ್ವಾ ಅಂತ. ಸರಿ ಏನು ಮಾಡಿದೆ, ಆಮೇಲೆ ಹೋಗಿ ಗಾಡಿ ತೊಗೊಂಬಂದು ಒಂದು 2-3 ತಿಂಗಳು ಮನೆ ಮುಂದೆ ನಿಂತ್ಕೊಬಿಟ್ಟಿತ್ತು ಗಾಡಿ. ಲೋನ್ ಕಟ್ತಾಯಿದ್ದೀನಿ, EMI ಕಟ್ತಾಯಿದ್ದೀನಿ, ನನಗೆ ಇಲ್ಲಿ ಬಾಡಿ ಬಿಲ್ಡಿಂಗ್ಗೆ ಫಂಡು ಬೇಕಾಗಿತ್ತು. ಸರಿ ಏನು ಮಾಡ್ತೀನಿ, ಸರಿ ನಾನೇ ಡ್ರೈವಿಂಗ್ ಮಾಡಿಬಿಟ್ಟು ಒಂದು 6 ತಿಂಗಳು ಡ್ರೈವಿಂಗ್ ಮಾಡ್ಬೋಣ, ಕಾರ್ ಓಡಿಸ್ಬಿಟ್ಟು ಅಲ್ಲಿ ಬಂದಿದ್ದ ದುಡ್ಡಿಂದ ನಾನು ಬಾಡಿ ಬಿಲ್ಡಿಂಗ್ ಕಂಟಿನ್ಯೂ ಮಾಡೋದು, ಏನೋ ಒಂದು ಕಂಟಿನ್ಯೂ ಮಾಡೋದು ಅಂದ್ಬಿಟ್ಟು ಒಂದು 6 ತಿಂಗಳು ನಾನೇ ಡ್ರೈವರಾಗಿ ಕೂತ್ಕೊಂಡೆ. 7ರಿಂದ 3 ಗಂಟೆವರೆಗೂ ಒಂದು ಫ್ಯಾಕ್ಟ್ರಿ ಕೆಲಸಕ್ಕೆ ಹೋಗ್ತಿದ್ದೆ. 3 ಗಂಟೆಯಿಂದ ಲೇಟ್ ನೈಟ್ವರೆಗೂ ಡ್ರೈವಿಂಗ್ ಮಾಡ್ತಾ ಹಿಂಗೆ ಮಾಡಿದೆ. ಬರ್ತಾಯಿತ್ತು, ದುಡ್ಡು ಬರ್ತಾಯಿತ್ತು, ಲೋನ್ ಹೋಗ್ತಾಯಿತ್ತು.
ಬಟ್ ಎಲ್ಲೋ ಒಂದು ನನಗೆ ತಲೆಯಲ್ಲಿ ಚಿಂತೆ, ಏನಿದು ನನ್ನ ಜೀವನ ಬರೀ ಮೆಕ್ಯಾನಿಕಲ್ ಲೈಫ್ ಆಗಿಬಿಟ್ಟಿದೆಯಲ್ಲ. ಬೆಳಗ್ಗೆ ಎದ್ದೋಳು, ಫ್ಯಾಕ್ಟ್ರಿಗೆ ಹೋಗು, ಮತ್ತು ಫ್ಯಾಕ್ಟ್ರಿ ಮುಗಿಸ್ಕೊ, ಮತ್ತು ಅಲ್ಲೆಲ್ಲ ಹೋಗು, ಮತ್ತಿನ್ನೆಲ್ಲೋ ಡ್ಯೂಟಿ ಮಾಡು, ಬಿಡ್ದಿಗೆ ಹೋಗು, ಟೊಯೋಟಾ ಕಿರ್ಲೋಸ್ಕರ್ಗೆ ಹೋಗು, ಮತ್ತೆ ಬಂದು 2 ಗಂಟೆ 3 ಗಂಟೆಗೆ ಮಲ್ಕೋ, ಮತ್ತು 5 ಗಂಟೆಗೆ ಎದ್ದು ಫ್ಯಾಕ್ಟ್ರಿಗೆ ಎದ್ದವು. ಸೊ ಇದೇ ಥರ ಮೆಕ್ಯಾನಿಕಲ್ ಲೈಫ್ ಆಗಿ 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 ನನಗೇನಾಗ್ಬಿಡ್ತು, ಅವತ್ತು ಹಿಂಗೆ ಪತ್ರಿಕೆಗಳಲ್ಲೆಲ್ಲ ಓದ್ತಿರ್ಬೇಕಾರೆ, ಸಿನಿಮಾ ಪತ್ರಿಕೆಗಳೆಲ್ಲ ನನಗೆ ಅದೊಂಥರ ಇದಾಯಿತು, ಗಿಲ್ಟ್ ಫೀಲ್ ಆಯಿತು. ಏನಿದು ನನ್ನ ಆಸೆ ಏನು, ನನ್ನ ಕನಸೇನು, ನಾನು ಹಿಂಗೇನೆ ಈ ಥರ ಮೆಕ್ಯಾನಿಕಲ್ ಲೈಫಲ್ಲೇ ನನ್ನ ಜೀವನ ಏನಾದ್ರು ಇಲ್ಲೇ ಕ್ಲೋಸ್ ಆಗಿಬಿಡುತ್ತಾ? ಯಾಕಂದರೆ ಅವಾಗ ಒಂದು 2-3 ಸರಿ ಆಕ್ಸಿಡೆಂಟ್ಗಳು ಆಗ್ಬಿಡ್ತು. ಒಂದು ಸರಿ ಶೃಂಗೇರಿಗೆ ಹೋಗಿದ್ದೆ, ಯಾವನೋ ಡೈರೆಕ್ಟಾಗಿ ಬಂದು ಗುದ್ದುಬಿಟ್ಟಿದ್ದ. ಸೊ ಇದೆಲ್ಲ ನಾನು ಮನಸ್ಸಲ್ಲಿ ಇಟ್ಕೊಂಡು ತುಂಬ ಸ್ಟ್ರಾಂಗಾಗಿ ಡಿಸೈಡ್ ಮಾಡಿದೆ ಅವತ್ತು. ಇಲ್ಲಪ್ಪ, ನನ್ನ ಕನಸು ಬೇರೆ ಇದೆ. ನನ್ನ ಕನಸು ಇಲ್ಲ ಬಾಡಿ ಬಿಲ್ಡಿಂಗಲ್ಲಿ ನಾನು ಏನಾದ್ರು ಹೆಸರು ಮಾಡಬೇಕು, ಇಲ್ಲ ಬಾಡಿ ಬಿಲ್ಡಿಂಗಿಂದ ನನಗೆ ಬಂದಿರೋವಂಥ ಫಿಸಿಕ್ಕು, ಈಗೇನು ಒಂದು 10-15 ವರ್ಷದಿಂದ ಫಿಸಿಕ್ಕಿಂದ ನಾನು ಮೇಂಟೈನ್ ಮಾಡ್ಕೊ ಬಂದೀನಿ, ಅದರಿಂದ ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಅಂದ್ಬಿಟ್ಟು ಅವತ್ತಿನ ದಿವಸ ನಾನು ಡಿಸೈಡ್ ಮಾಡಿದೆ. ಕ್ಯಾಬ್ನ ಅವತ್ತೇ ಮಾರ್ಬಿಟ್ಟೆ. ಅವ್ನು ಯಾರೋ ಒಬ್ಬ ಬಂದು ಕಮ್ಮಿ ದುಡ್ಡು ಕೇಳ್ದ, ಭಾಳ ಕಮ್ಮಿ ದುಡ್ಡು ಕೇಳ್ದ. ಅವತ್ತೇ ಆ ಕ್ಯಾಬ್ನ ಮಾರ್ಬಿಟ್ಟು ಚಿತ್ರರಂಗಕ್ಕೆ ಫುಲ್ ಫ್ಲೆಡ್ಜಾಗಿ ಬಂದ್ಬಿಟ್ಟು 2007ರಿಂದ ನಾನು ಬರೋದಕ್ಕೆ, ಕೆಲಸ ಮಾಡೋಕ್ಕೆ ಒಂದು ತಯಾರಿ ಮಾಡಿಕೊಂಡೆ. ಇದನ್ನೆಲ್ಲ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಕಳೆದ ಬಾರಿ ನಾನು ಏನೋ ಹೇಳ್ಬಿಟ್ಟೆ, ಚಿಕ್ಕದಾಗಿ ಗ್ಲ್ಯಾನ್ಸಾಗಿ ಹೇಳ್ಬಿಟ್ಟೆ, ಈ ಸಿನಿಮಾ ರಂಗಕ್ಕೆ ಬಂದ್ಬಿಟ್ಟೆ, ಅವಕಾಶಗಳು ಸಿಗಲಿಲ್ಲ, ಫೈಟ್ ಮಾಡಿದೆ, ಡ್ಯಾನ್ಸ್ ಮಾಡಿದೆ, ನಾಟಕ ಮಾಡಿದೆ, ಅವಕಾಶ ವಂಚಿತನಾಗಿದ್ದೆ, ಇಲ್ಲೇನೋ ಸಿನಿಮಾ ಶುರು ಮಾಡಿದೆ ಅಂತ ಹೇಳ್ಬಿಟ್ಟೆ. ಬಟ್ ಅದಕ್ಕಿಂತ ಹಿಂದೆ ನಾನು ಏನೇನು ಮಾಡಿದ್ದೆ, ಎಲ್ಲೆಲ್ಲಿದ್ದೆ, ಏನೇನು ಕೆಲಸ ಮಾಡಿದೆ, ಅದೆಲ್ಲ ನಿಮ್ಮ ಗಮನಕ್ಕೆ ಬರಲಿ ಅಂದ್ಬಿಟ್ಟು ನಾನು ಇನ್ನೊಂದು ಚಿಕ್ಕದಾದ ಒಂದು ಗ್ಲ್ಯಾನ್ಸ್ ನಿಮ್ಮ ಹತ್ರ ಹೇಳಿದ್ದೀನಿ. ಮತ್ತು ಇವತ್ತಿನ ದಿವಸದಲ್ಲಿ, ಇವತ್ತಿನ ಪರಿಸ್ಥಿತಿನಲ್ಲಿ, ಇಂಥ ಒಂದು ಸಿಚುವೇಷನಲ್ಲಿ, ಯಾಕಂದರೆ ಜನಗಳು ಥಿಯೇಟ್ರಿಗೆ ಬರ್ದಿರುವಂತಹ ಸಮಯದಲ್ಲಿ ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡೋದೇ ಒಂದು ದೊಡ್ಡ ದುರಂತ. ಆಮೇಲೆ ಅದರಲ್ಲಿ ಆಗುವಂಥ ಕಷ್ಟಗಳು ಬಹಳ ಕಷ್ಟ ಇದೆ. ಇವತ್ತಿನ ದಿವಸದಲ್ಲಿ ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡೋದೇ ಕಷ್ಟ ಇದೆ. ಆ ಪ್ರೊಡಕ್ಷನ್ ಮಾಡಿ ಮತ್ತು ಸಿನಿಮಾ ರಿಲೀಸ್ ಮಾಡೋದಿದೆಯಲ್ಲ, ಅದು ಇನ್ನೂ ದೊಡ್ಡ ದುರಂತ. ಯಾಕಂದರೆ ಈಗ IPL ನಡೀತಾ ಇದೆ, ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ನಡೀತಾ ಇದೆ, ಫೈನಲ್ ಇದೆ. ಜನಗಳು IPL ನೋಡ್ತಾರೆ, ಸಿನಿಮಾ ನೋಡ್ತಾ ಇಲ್ಲ. ಮನೇಲೇ ಕೂತ್ಕೊಂಡು OTT, ಅಮೆಝಾನ್ ಪ್ರೈಮು, ನೆಟ್ಫ್ಲಿಕ್ಸು ಇದೆಲ್ಲ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ನಮ್ಮ ಸಿನಿಮಾದಲ್ಲಿ ಒಂದು 7 ಸೀನಲ್ಲಿ ಏನು ಸೂಪರ್ ಬೆಸ್ಟ್ ಸೀನ್ ಬಂದಿರುತ್ತೆ, ಸಿನಿಮಾ ಇವತ್ತು ರಿಲೀಸ್ ಆದರೆ ನೆಕ್ಸ್ಟ್ ಡೇ ಆಗಲೇ ಮೊಬೈಲಲ್ಲಿ ಟೆಲಿಗ್ರಾಮು, ವಾಟ್ಸಪ್ಪು ಅದರಲ್ಲೆಲ್ಲ ಬಂದುಬಿಟ್ಟಿರುತ್ತೆ. ಸೊ ಇಂಥ ಪರಿಸ್ಥಿತಿಲಿ ನಾವು ಬಂದು ಧೈರ್ಯ ಮಾಡಿ ಸಿನಿಮಾ ಮಾಡಿ ರಿಲೀಸ್ಗೆ ಅಂತ ಬಂದಿದ್ದೀವಿ. ಸೊ ಹಾಗಾಗಿ ಇದೊಂದು ಸಿನಿಮಾ ಠಾಣೆ ಕೇರ್ ಆಫ್ ಶ್ರೀರಾಮ್ಪುರ. ಯಾವತ್ತೂ ನಿಮ್ಮ ಬೆಂಬಲ ಇಲ್ಲದೆ ಅದೇನು ಮಾಡೋಕ್ಕಾಗಲ್ಲ. ನಿಮ್ಮ ಬೆಂಬಲ ನಮ್ಮ ಠಾಣೆ ಕೇರ್ ಆಫ್ ಶ್ರೀರಾಮ್ಪುರ ಸಿನಿಮಾ ತಂಡ ಅಪೇಕ್ಷಿಸ್ತಾ ಇದೆ. ನಿಮ್ಮೆಲ್ಲರ ಬೆಂಬಲ ಮೇ 30ನೇ ತಾರೀಕು ಠಾಣೆ ಕೇರ್ ಆಫ್ ಶ್ರೀರಾಮ್ಪುರ ಚಿತ್ರಮಂದಿರದಲ್ಲೇ ನೋಡಿ. ದಯವಿಟ್ಟು ಪ್ರೈವಸಿಗೆ ಅವಕಾಶ ಕೊಡಬೇಡಿ. ಟೆಲಿಗ್ರಾಮು, ಯೂಟ್ಯೂಬು, ವಾಟ್ಸಪ್ಪಲ್ಲೆಲ್ಲ ಸಿನಿಮಾ ನೋಡೋದ್ರಿಂದ ಒಬ್ಬ ನಿರ್ಮಾಪಕನಿಗೆ ತೊಂದರೆ ಆಗುತ್ತೆ. ಯಾಕಂದರೆ ಸುಮಾರು 150ರಿಂದ 200 ಜನ ಕೆಲಸ ಮಾಡಿರುವಂತಹ ಸಿನಿಮಾ ಇದು. ಅವ್ರದ್ದೆಲ್ಲ ಒಂದು ಜೀವನ ಇರುತ್ತೆ ಪಾಪ. ಸುಮಾರು 3-4 ವರ್ಷ ಒಬ್ಬ ನಿರ್ದೇಶಕ, ಒಬ್ಬ ನಿರ್ಮಾಪಕ, ಒಬ್ಬ ಕಲಾವಿದ, ಒಬ್ಬ ತಂತ್ರಜ್ಞ ಅವನ ಎಲ್ಲ ಕೆಲಸ ಕಾರ್ಯಗಳು ಬಿಟ್ಟು ಮನೆಯಲ್ಲಿ ಅವ್ರ ಮಡದಿ ಮಕ್ಕಳು ಅವ್ರಿಗೂ ಸಮಯ ಅವಕಾಶ ಕೊಡದೆ ಒಂದು ಸಿನಿಮಾ ಅಂತ ಒಂದು ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದಾಗ, ಸೊ ಅವ್ರದ್ದೆಲ್ಲ ಒಂದು ಜೀವನ ಇದರಲ್ಲಿ ಇರುತ್ತೆ. ಅವ್ರ ಜೀವನಕ್ಕೋಸ್ಕರ ಒಂದು ಸಿನಿಮಾ ಅಂತ ಮಾಡಿದ್ದಾರೆ. ಅವ್ರಿಗೆಲ್ರಿಗೂ ನೀವು ಒಂದು ಒಳ್ಳೆಯ ಅಭಿಮಾನದಿಂದ, ಒಳ್ಳೆಯ ಕಷ್ಟಪಟ್ಟು ಮಾಡಿರುವ ತಂಡಕ್ಕೆ ನೀವು ಪ್ರೋತ್ಸಾಹ ಕೊಟ್ಟು ಬೆನ್ನೆಲುಬಾಗಿ ನಿಂತು ಒಂದು ಕನ್ನಡ ಚಿತ್ರನ, ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ, ಒಳ್ಳೆ ಕ್ವಾಲಿಟಿ ಸಿನಿಮಾನ ಯಾವತ್ತೂ ನೀವು ಸೋಲಕ್ಕಂತೂ ಬಿಟ್ಟಿಲ್ಲ. ಯಾಕಂದರೆ ಇವತ್ತು ಭಾರತಾದ್ಯಂತ ಎಷ್ಟು ಜನ ನಟರಿದ್ದಾರೆ, ಎಲ್ಲ ಅವರ ಕೆರಿಯರು ನಮ್ಮ ಕನ್ನಡ ಸಿನಿಮಾದಿಂದನೇ ಶುರು ಮಾಡಿರೋದು. ಯಾಕಂದರೆ ಇವತ್ತಿನ ತಮಿಳ್ ಚಿತ್ರರಂಗದ ದಿಗ್ಗಜ ಯಾರು ಅಂತ ನಿಮ್ಗೆ ಗೊತ್ತಿದೆ, ಅಲ್ಲಿ ಹೇಳೋ ಅವಶ್ಯಕತೆ ಇಲ್ಲ. ಮುಂಬೈನಲ್ಲಿ ನಮ್ಮ ರಶ್ಮಿಕಾ ಮಂದಣ್ಣ ಅವರೆಲ್ಲ ಜೀವನ ಅಲ್ಲಿ ಕಟ್ಕೊಂಡಿದ್ದಾರೆ, ಆಂಧ್ರದಲ್ಲಿ ಕಟ್ಕೊಂಡಿದ್ದಾರೆ, ಮರಾಠಿನಲ್ಲಿ ಕಟ್ಕೊಂಡಿದ್ದಾರೆ. ಸೊ ಎಲ್ಲ ಹೆಂಗೆ ಕಟ್ಕೊಳ್ಳೋಕೆ ಶುರು ಆಯ್ತೇಳಿ, ಎಲ್ಲ ನಿಮ್ಮಂಥ ಅಭಿಮಾನಿಗಳು ಸಿನಿಮಾ ಪ್ರೋತ್ಸಾಹ ಮಾಡಿ, ಒಳ್ಳೆ ಸಿನಿಮಾ, ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ, ಒಳ್ಳೆ ನಟರನ್ನ ನೀವು ಯಾವತ್ತೂ ಪ್ರೋತ್ಸಾಹ ಮಾಡಿದ್ದೀರಾ, ಮಾಡದೆ ಕೈ ಬಿಡಲ್ಲ ಅಂತ ನಾವು ಅದೆಲ್ಲ ಒಂದು ಅಪೇಕ್ಷೆನ ಇಟ್ಕೊಂಡು ಒಂದು ಧೈರ್ಯ ಮಾಡಿ ಸಿನಿಮಾ ರಿಲೀಸ್ಗೆ ಅಂತ ನಾವು ಧೈರ್ಯ ಮಾಡಿ ಮುಂದೆ ಬಂದಿದ್ದೀವಿ. ನಿಮ್ಮೆಲ್ಲರೂ ಪ್ರೋತ್ಸಾಹ ನಮ್ಮ ಠಾಣೆ ಕೇರ್ ಆಫ್ ಶ್ರೀರಾಮ್ಪುರ ತಂಡಕ್ಕೆ ಇರಬೇಕು ಅಂತ ನಾನು ಈ ಮೂಲಕ ನಿಮ್ಮನ್ನ ಮನವಿ ಮಾಡ್ಕೊಳ್ತೀನಿ. ಠಾಣೆ ವಿಶೇಷ ಏನು ಅಂದರೆ ಸರ್, ಈಗ ಬೆಂಗಳೂರಿಗೆ ಎಷ್ಟೋ ಜನ ವಲಸಿಗರು ಬರ್ತಾರೆ ಅಲ್ವಾ. ಈಗ ನಾವೆಲ್ಲೋ ಊರಲ್ಲಿರ್ತೀವಿ, ನಮಗೇನೋ ಕಷ್ಟ ಇರುತ್ತೆ,
ಈಗ ನಾನೇನೋ ಕ್ಯಾಬ್ ಓಡಿಸ್ತಾ ಇದ್ದೆ, ಡ್ರೈವರಾಗಿ ಓಡಿಸ್ತಿದ್ದೆ, ಏಕಾಏಕಿ ನಿರ್ಧಾರ ಮಾಡಿಬಿಟ್ಟೆ ಸಿನಿಮಾ ರಂಗದಲ್ಲಿ ಮಿಂಚಬೇಕು ಅಂದ್ಬಿಟ್ಟು ಕಾರ್ ಮಾರ್ಬಿಟ್ಟೆ ಬಂದ್ಬಿಟ್ಟೆ. ನನ್ನ ಥರನೇ ಎಷ್ಟೋ ಜನ ಕರ್ನಾಟಕ ರಾಜ್ಯಾದ್ಯಂತ ಮೂಲೆ ಮೂಲೆಗಳಲ್ಲಿ, ಅವನೇನೋ ರೈತನೋ ಏನೋ ಒಂದು ಕಷ್ಟ ಮಾಡಿ ಕೆಲಸ ಮಾಡ್ತಿರ್ತಾನೆ. ಬಟ್ ಅವನ ತಲೆಯಲ್ಲಿ ಒಂದು ಇರುತ್ತೆ, ಇದೇನಪ್ಪ ಇದು ನನಗೆ ಹಳ್ಳಿನಲ್ಲಿ ಜೀವನನೇ ಆಗ್ತಾಯಿಲ್ಲ ಅಂತ ಬೆಂಗಳೂರಿಗೆ ಬಂದು. ಮುಂಚೆ ಬೆಂಗಳೂರಲ್ಲಿ 50 ಲಕ್ಷ ಜನಸಂಖ್ಯೆ ಇತ್ತು. ಇವತ್ತು ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ನಿಮ್ಗೆ 1.5 ಇಂದ 2 ಕೋಟಿ ಜನಸಂಖ್ಯೆ ಆಗಿದೆ. ಏನಕ್ಕೆ ಬೆಂಗಳೂರಲ್ಲಿ 2 ಕೋಟಿ ಜನಸಂಖ್ಯೆ ಆಯ್ತು ಹೇಳಿ? ಎಲ್ಲ ಬಿಕಾಸ್ ಆಫ್ ವಲಸಿಗರನ್ನೇ. ಎಲ್ಲ ಆಚೆ ಕಡೆ ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ತಾಲೂಕುಗಳಿಂದ ಬಂದು ಇಲ್ಲಿ ಒಂದು ಜೀವನ ಅಂತ ಕಟ್ಕೊತಾರೆ. ಜೀವನ ಅಂತ ಕಟ್ಕೊಂಡಾಗ ಎಲ್ಲರೂ ಹೈ ಕ್ಲಾಸ್ ಆಗಿ, ಎಲ್ಲರೂ ಹೈ-ಫೈ ಲೈಫು ಲೀಡ್ ಮಾಡೋಕ್ಕಾಗತ್ತಾ? ಎಲ್ಲರೂ ಸದಾಶಿವನಗರ, ಎಲ್ಲರೂ ಬಿ ಡಿ ಎ ಲೇಔಟ್ಗಳಲ್ಲಿ ಬಾಡಿಗೆ ಕಟ್ಕೊಂಡು ಮನೆ ಕಟ್ಟಿ ಇರೋಕ್ಕಾಗತ್ತಾ? ಇವತ್ತಿನ ದಿವಸ ಬೆಂಗಳೂರಲ್ಲಿ ಒಂದು ಊಟಕ್ಕೆ ನೀವು ಮಾಡಿದ್ರೆ 250 ರೂಪಾಯಿ ಚಾರ್ಜ್ ಮಾಡ್ತಾನೆ. ಅದೇ ಒಬ್ಬ ಹಳ್ಳಿಯಿಂದ ಬಂದಿರೋ ಒಬ್ಬ ಹುಡುಗ 250 ರೂಪಾಯಿ ಕೊಟ್ಟು ಊಟ ಮಾಡೋಕ್ಕಾಗತ್ತಾ? ಅವನೇನು ಮಾಡ್ತಾನೆ? ಅವನ ಏನು ಕೆಪಾಸಿಟಿ ಇದೆ? ಆ 250 ರೂಪಾಯಿ ಊಟ ಕೊಡೋಕ್ಕಾಗಲ್ವಾ? ಒಂದು 40 ರೂಪಾಯಿ ಊಟ ಕೊಡೋವಂಥ ಜಾಗದಲ್ಲಿ ಹೋಗ್ತಾನೆ, ಅಲ್ಲೇ ಊಟ ಮಾಡ್ತಾನೆ, ಅಲ್ಲೇ ಅವನ ಬದುಕನ್ನು ಕಟ್ಕೊತಾನೆ. ಈ ಠಾಣೆ ಕೇರ್ ಆಫ್ ಶ್ರೀರಾಮ್ಪುರ ಸಿನಿಮಾ ಆ ಥರ ಎಷ್ಟೋ ಜನ, ಈಗ ಇಸ್ತ್ರಿ ಮಾಡೋನು, ಯಾರು ಆಟೋ ಡ್ರೈವರ್ಸು, ಕ್ಯಾಬ್ ಡ್ರೈವರ್ಸು, ತರಕಾರಿ ಮಾರೋನು, ಕ್ಷೌರಿಕ, ಇವರೆಲ್ಲ ಅವ್ರದ್ದೇ ಆದ ಒಂದು ಜೀವನ ಕಟ್ಕೊಂಡು ಒಂದು ಸ್ಥಳದಲ್ಲಿರ್ತಾರೆ. ಸೊ ಆ ಸ್ಥಳದಲ್ಲಿ ಏನು ಘಟನೆ ನಡೆಯುತ್ತೆ, ಈ ಕಾಳಿ ಅನ್ನೋ ಒಬ್ಬ ಇಡ್ಲಿ ಮಾರೋ ಹುಡುಗ ಆ ಜನಗಳಿಗೆ ಏನಾದ್ರು ತೊಂದರೆ ಬಂದಾಗ ಯಾವ ಥರ ಅದನ್ನು ಹ್ಯಾಂಡಲ್ ಮಾಡ್ತಾನೆ, ಅವೆಲ್ಲ ಮೈಗ್ರೆಂಟ್ಸ್ಗೆ ಯಾವ ಥರ ನಿಮಗೆ ಒಂದು ಜಸ್ಟಿಫಿಕೇಷನ್ ಕೊಟ್ಟು ಅವ್ರನ್ನ ಜೀವನ ಕಾಪಾಡ್ತಾನೆ ಅನ್ನೋದೇ ಠಾಣೆ ಕೇರ್ ಆಫ್ ಶ್ರೀರಾಮ್ಪುರ ಸಿನಿಮಾ. ಇದರಲ್ಲಿ ಎಂಟರ್ಟೈನ್ಮೆಂಟ್ ಇದೆ, ಪಕ್ಕಾ ಆ್ಯಕ್ಷನ್ ಪ್ಯಾಕ್ಡ್ ಸಿನಿಮಾ ಇದೆ. ಒಂದು ಭರ್ಜರಿಯಾಗಿ ಒಂದು 5 ಸಾಹಸ ಸನ್ನಿವೇಶಗಳನ್ನ ನಾವು ಚಿತ್ರೀಕರಿಸಿದ್ದೀವಿ. ಆಮೇಲೆ ಇದರಲ್ಲಿ 1-2 ಸಾಂಗ್ ಇದೆ. ನಿಮಗೆ ಪಕ್ಕಾ ಕಮರ್ಷಿಯಲ್ ಮಾಸ್ ಎಲಿಮೆಂಟ್ಸು ಯಾವ್ದ್ಯಾವ್ದು ಬೇಕೋ ಎಲ್ಲ ಇದೆ. ಇದರಲ್ಲಿ ನಿಮಗೇನು ವಲ್ಗಾರಿಟಿ ಇಲ್ಲ, ನ್ಯೂಡಿಟಿ ಇಲ್ಲ, ಅಪ್ಪಟ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡುವಂಥ ಸಿನಿಮಾ. ಎಲ್ಲೂ ನಿಮಗೆ ಮುಜುಗರ ತರುವಂಥದ್ದು ಸಂತತಿ ಇಲ್ಲ. ಸೊ ಇದು ಠಾಣೆ ಕೇರ್ ಆಫ್ ಶ್ರೀರಾಮ್ಪುರ ಪಕ್ಕಾ ಒಂದು ಫ್ಯಾಮಿಲಿ ಮಾಸ್ ಆಡಿಯನ್ಸ್ ನೋಡಲೇಬೇಕಾದಂಥ ಸಿನಿಮಾ. ಟೆಕ್ನಿಕಲಿ ಮಾತಾಡಬೇಕಂದ್ರೆ ಈಗ ನಮ್ಮ ಸುರೇಶ್ ಅರಸ್ ಅವರು ಅಂತ ಕೇಳಿರ್ತೀರ, ನಮ್ಮ ಸುಂದರ್ ಕೃಷ್ಣ ಅರಸ್ ಅವರ ಬ್ರದರ್ ಅವರು. ನಾವೊಂದು ರಫ್ ಎಡಿಟ್ ಮಾಡಿ ಅವ್ರಿಗೆ ಅಪ್ರೋಚ್ ಮಾಡಿದ್ವಿ, ಸರ್ ಈ ಥರ ನಾವೊಂದು ಸಿನಿಮಾ ಮಾಡಿದ್ದೀವಿ, ನೀವು ಎಡಿಟಿಂಗ್ ಮಾಡಿಕೊಡ್ಬೇಕು ಅಂತ. ಅವರು ಹೇಳಿದ್ರು, ನೋಡಪ್ಪ ನಾನು ಸಿನಿಮಾನೇ ಬದುಕಾಗಿ ಮಾಡ್ತಿರೋದು, ನನಗೂ ಸಿನಿಮಾನೇ ಜೀವನ, ದೊಡ್ಡ ಸಿನಿಮಾ ಆಗಲಿ ಚಿಕ್ಕ ಸಿನಿಮಾ ಆಗಲಿ ನನಗೆಲ್ಲ ಒಂದೇ, ಸಿನಿಮಾನೇ. ನಾನು ನಿನ್ನ ಸಿನಿಮಾ ನೋಡ್ತೀನಿ, ಸಪೋಸ್ ಏನಾದ್ರು ನನಗೇನಾದ್ರು ಇಷ್ಟ ಆಯ್ತಂದರೆ ಖಂಡಿತವಾಗ್ಲೂ ಕೆಲಸ ಮಾಡ್ತೀನಿ, ನನಗೇನಾದ್ರು ಇಷ್ಟ ಆಗಲಿಲ್ಲ ಅಂದರೆ ದಯವಿಟ್ಟು ನನ್ನನ್ನು ಫೋರ್ಸ್ ಮಾಡಿಬಿಡಿ ಅಂದರು. ಸರಿ ಸರ್ ಆಯಿತು ಅಂತಂದ್ವಿ. ಅವರು ಒಂದು ರಫ್ ಕಟ್ ನೋಡಿದ್ರು, ಒಂದು ರಫ್ ಕಟ್ ನೋಡಿ ಓಕೆನಪ್ಪ ಸಿನಿಮಾ ನಾನು ಮಾಡ್ತೀನಿ ಅಂತ ಅವ್ರು ಕೆಲಸ ಮಾಡಿದ್ರು. ಸೊ ನಮಗೊಂದು ಸ್ಟ್ರಾಂಗ್ ಅಂದರೆ ಬ್ಯಾಕ್ಗ್ರೌಂಡ್ ಅಂದರೆ ಅವರೇ. ಯಾಕಂದರೆ ತುಂಬ ಜನ ಎಡಿಟರ್ಸ್ ಬರ್ತಾರೆ, ಯಾರ್ಯಾರೋ ಬರ್ತಾರೆ, ಎಲ್ಲೆಲ್ಲೋ ಕಟ್ ಮಾಡಿ ಅನಾವಶ್ಯಕ ಸೀನ್ಗಳು ಏನು ಬೇಕು, ಒಬ್ಬೊಬ್ರದ್ದೊಂದು ಚಾತುರ್ಯ ಇರುತ್ತೆ. ಸೊ ಸುರೇಶ್ ಅರಸ್ ಅವ್ರಿಗೊಂದು 1,000-1,500 ಸಿನಿಮಾ ಮಾಡಿರುವಂಥ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಸೊ ಅವ್ರದ್ದೊಂದು ನಮಗೆ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇದೆ ಟೆಕ್ನಿಕಲಿ. ಮತ್ತು ನಮ್ಮ ಪ್ರಶಾಂತ್ ಸಾಗರ್ ಅವರು ಕ್ಯಾಮ್ರಾಮನ್ ಮಾಡಿದ್ದಾರೆ. ಅವರು ಇದಕ್ಕಿಂತ ಮುಂಚೆ ಈ ಐರಾವತ ಮತ್ತು ಈ AP ಅರ್ಜುನ್ ಅವ್ರ ಜೊತೆ ಎಷ್ಟೋ ಒಂದಷ್ಟು ಸಿನಿಮಾಗಳಲ್ಲಿ ಅವರು ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ದಾರೆ. ಸೊ ಅವ್ರದ್ದೊಂದು ಪ್ರೋತ್ಸಾಹ ನಮ್ಮ ಸಿನಿಮಾಗಿದೆ. ಮತ್ತು ನಮ್ಮ ನಿರ್ದೇಶಕರ ಬಗ್ಗೆ ಹೇಳಬೇಕಂದ್ರೆ ಈಗ ಅವ್ರಿಗೆ ತುಂಬ ಎಕ್ಸ್ಪೀರಿಯನ್ಸ್ಡ್ ಇರುವಂಥ ಡೈರೆಕ್ಟ್ರು. ಯಾಕಂದರೆ ಈಗಾಗಲೇ ಅವರು ಸಾಕಷ್ಟು ನಿರ್ದೇಶಕರ ಜೊತೆ, ಈ ನಮ್ಮ ಕಾಶಿನಾಥ್ ಇರ್ಬೋದು, ಗುರುಪ್ರಸಾದ್ ಇರ್ಬೋದು, ಮತ್ತು ಇನ್ನೊಂದು ಬುದ್ಧಿವಂತ ಅಂತ ಒಂದು ಸಿನಿಮಾ ಬಂತು, ಆ ಡೈರೆಕ್ಟ್ರ್ ಜೊತೆ ಇರ್ಬೋದು, ಡಿ ರಾಜೇಂದ್ರ ಬಾಬು ಇರ್ಬೋದು, ರವಿಚಂದ್ರನ್ ಸರ್ ಅವ್ರ ಜೊತೆ ಇರ್ಬೋದು, ಸುಮಾರು ಒಂದು 7-8 ಜನ ಹೆಸರಾಂತ ನಿರ್ದೇಶಕರ ಜೊತೆ ಕೆಲಸ ಮಾಡಿ ಅವರು ಒಂದು ನಿರ್ದೇಶನದಲ್ಲಿ ಒಂದಷ್ಟು ಸ್ಟ್ರಾಂಗಾಗಿ ಗ್ರಿಪ್ ಇಟ್ಕೊಂಡಿರುವಂಥ ಒಬ್ಬ ನಿರ್ದೇಶಕ. ಸೊ ಅವರು ನನಗೆ ಸ್ಟಾರ್ಟಿಂಗ್ ಅಪ್ರೋಚ್ ಮಾಡಿದಾಗಲೇ ನನಗೆ ಅನ್ನಿಸ್ತು, ಓಕೆ ಇವರಲ್ಲಿ ಏನೋ ಇದೆ, ಇವ್ರ ಪ್ರೆಸೆಂಟೇಷನ್ನೇ ಡಿಫ್ರೆಂಟ್ ಆಗಿದೆ ಎಲ್ಲರ ಥರ. ಯಾಕಂದರೆ ನಾನೊಂದು 25-30 ಕತೆ ಕೇಳಿದೆ ಇದು ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ. ಅವ್ರು ಕೊಟ್ಟಂಥ ಪ್ರೆಸೆಂಟೇಷನ್, ಅವ್ರು ಕೊಟ್ಟಂಥ ಇದು ನನಗೆ ಬೇರೆ ಯಾರೂ ಕೊಡಲಿಲ್ಲ. ಸೊ ಹಂಗಾಗಿ ಅವ್ರನ್ನ ಫೈನಲ್ ಮಾಡಿ ಇದೊಂದು ಸಿನಿಮಾ ಅಂತ ಮಾಡಿದ್ದೀವಿ. ಮಾನಸ ಹೊಳ್ಳ ಅವರಿದ್ದಾರೆ, ನಿಮಗೆ ಗೊತ್ತಿದೆ, ಅವರ ತಂದೆಯವರು ಬೆಟ್ಟದ ಹೂ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆಗೆ ಸ್ಟೆಪ್ ಹಾಕಿರುವಂಥವ್ರು, ಅವರು ಅರವಿಂದ್ ಅವರ ಮಗಳು. ಸೊ ಅವ್ರಿಗೂ ಅಷ್ಟೇ, ಅವ್ರದ್ದು ಒಂದು 7-8 ಸಿನಿಮಾ ಆಗಿದೆ ಮ್ಯೂಸಿಕ್ ಡೈರೆಕ್ಟ್ರಾಗಿ. ಅವ್ರು ಬರೀ ಸಿಂಗರ್ ಮಾತ್ರ ಅಲ್ಲ, 8 ಸಿನಿಮಾಗಳು ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ. ಸೊ ಅವ್ರದ್ದೊಂದು ತುಂಬ ಸ್ಟ್ರಾಂಗಾಗಿ BGM ಮಾಡಿದ್ದಾರೆ. ಯಾಕಂದರೆ ಬರೀ ಏನಪ್ಪ ಇದು ಲೇಡಿ ಮ್ಯೂಸಿಕ್ ಡೈರೆಕ್ಟ್ರು ಏನು ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅಂತ ಬರೀ ಅವ್ರನ್ನ ಹೊರಗಡೆ ನೋಡೋದಕ್ಕಿಂತ
ಅವರು ಕೊಟ್ಟಿರುವಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ನಿಜವಾಗ್ಲೂ ಥಿಯೇಟ್ರಲ್ಲಿ 100% ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ಸೊ ಆ ಥರ ಒಂದು ಬಿ ಜಿ ಎಮ್ ಕೊಟ್ಟಿದ್ದಾರೆ. ಮತ್ತು 2 ತುಂಬ ಮಧುರವಾದ ಸಾಂಗ್ ಆಲ್ರೆಡಿ ನೀವೆಲ್ಲ ಕರ್ನಾಟಕ ಜನತೆ ಹಿಟ್ ಮಾಡಿದ್ದೀರ. ಒಂದು ಮಕ್ಕಳು ಆಡಿರೋ ಸಾಂಗು, ಸರಿಗಮಪ ಜೂನಿಯರ್ಸ್ ಎಲ್ಲ ಚಾಂಪಿಯನ್ಸ್ ಆಡಿರುವಂಥ ಸಾಂಗು, ಆ ಚಿಂಕ್ಯ ಮತ್ತೊಂದು 4-5 ಜನ ಹುಡುಗರು, ಅದನ್ನು ಹಿಟ್ ಮಾಡಿದ್ದೀರಾ. ಮತ್ತು ಇನ್ನೊಂದು ಸಾಂಗು ರಾಜೇಶ್ ಕೃಷ್ಣನ್ ಅವ್ರು ಹಾಡಿದ್ದಾರೆ, ಸ್ಮೈಲು ಕೊಟ್ಲು ಸೂಜಿ ಮಲ್ಲಿ ಅಂತ. ಅದನ್ನು ಅಷ್ಟೇ ತುಂಬ ಚೆನ್ನಾಗಿ ವ್ಯೂಸ್ ಹೋಗ್ತಾ ಇದೆ. ಅದನ್ನು ಆಲ್ಮೋಸ್ಟ್ ಹಿಟ್ ಅಂತಲೇ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಇಷ್ಟೊಂದೆಲ್ಲ ತಂತ್ರಜ್ಞರ ನಮಗೆ ಬೆನ್ನೆಲುಬಾಗಿದೆ. ಮತ್ತು ನಮ್ಮ ಸಿನಿಮಾದಲ್ಲಿ ಎಲ್ಲ ನಟರು ಎಲ್ಲ ರಂಗಭೂಮಿ ಕಲಾವಿದರಾಗಿರೋದ್ರಿಂದ ಎಲ್ಲೂ ನಿಮಗೆ ಅವರ ಆ್ಯಕ್ಟಿಂಗ್ ಇರ್ಬೋದು, ಅವರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಅವರ ಪ್ರೆಸೆಂಟೇಷನ್ ಇರ್ಬೋದು, ನಿಮಗೆಲ್ಲೂ ಬೋರಿಂಗ್ ಅನಿಸಲ್ಲ. ಈಗ ಅನ್ಕೋಬೋದು ಏನಪ್ಪ ಎಲ್ಲ ಹೊಸೊಬ್ರು ಸಿನಿಮಾ ಏನು ಮಾಡ್ತಾರೆ, ಆ್ಯಕ್ಟಿಂಗ್ ಏನು ಬರುತ್ತೆ, ಹೆಂಗೆ ಮಾಡ್ತಾರೆ ಅಂತ ನಿಮ್ಗೆ ಅನ್ನಿಸ್ಬೋದು. ಬಟ್ ನಮ್ಮ ಸಿನಿಮಾ ಎಲ್ಲರಿಗೂ ಈ ತಂತ್ರಜ್ಞರಿಗೆಲ್ಲರಿಗೂ ನಾವು ಕೇಳ್ತಾ ಬಂದಿರೋದ್ರಿಂದ ಅವ್ರು ಹೇಳೋದಿಷ್ಟೇ, ನೋಡಪ್ಪ ನಿಮ್ಮ ಸಿನಿಮಾದಲ್ಲಿ ಒಂದು ವಿಷಯ ಇದೆ, ಎಲ್ಲ ಹೊಸ ಕಲಾವಿದರು ಅಂತ ನಮಗೆಲ್ಲೂ ಅನ್ನಿಸ್ತಾ ಇಲ್ಲ, ಒಂದು ಸ್ಟ್ಯಾಂಡರ್ಡ್ ಕ್ವಾಲಿಟಿ ಸಿನಿಮಾ ಥರನೇ ಬಂದಿದೆ ಅಂತ ಹೇಳಿದ್ದಾರೆ. ಸೊ ಇಷ್ಟು ನಮ್ಮ ಸಿನಿಮಾದ ತಾಂತ್ರಿಕ ವರ್ಗದ ಬಗ್ಗೆ ಮಾಹಿತಿ ನಿಮಗೆ.